ಹಲೋ ಫ್ರೆಂಡ್ಸ್, ಆಲ್ರೆಡಿ ನಾನು ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿರೋ ಥರ ನಾವು ಹಳ್ಳಿಗೆ ಬಂದಿದ್ದೀವಿ. ತೇರ್ ಹಬ್ಬ ಇತ್ತು ಅಂತೇಳಿ. ನಮ್ಮ ಹಳ್ಳೀಲಿ ನಮ್ಮ ಮನೆ ಹೇಗಿದೆ, ಒಳಗಡೆ ಯಾವ ರೀತಿ ಇದೆ, ಏನೇನೆಲ್ಲ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಸ್ಟಾರ್ಟಿಂಗ್ ಬಂದ ತಕ್ಷಣ ಹಾಲಲ್ಲಿ ಟಿ ವಿ, ಮೇಲ್ಗಡೆ ಏನು ಶೆಲ್ಫ್ಸ್ ಇದೆ ಅಲ್ಲೆಲ್ಲ ಅವರು ಏನು ಬೇಕೋ ದೊಡ್ಡ ವಸ್ತುಗಳನ್ನೆಲ್ಲ ಅರೇಂಜ್ ಮಾಡ್ಕೊಂಡಿದ್ದಾರೆ. ಇದು ಅಡುಗೆ ಮನೆ ಮತ್ತು ಅದ್ರ ಪಕ್ಕದಲ್ಲಿರೋದು ದೇವ್ರ ಮನೆ. ಹಳ್ಳಿಗಳಲ್ಲಿ ಅಡುಗೆ ಮನೆ ಹೇಗಿರುತ್ತೆ ಅಂದರೆ ಈ ರೀತಿ ಇರುತ್ತೆ. ಸೊ ಗ್ಯಾಸ್ ಇದ್ರೂ ಕೂಡ ಜಾಸ್ತಿ ಅವ್ರು ಅದನ್ನು ಯೂಸ್ ಮಾಡಲ್ಲ. ಏನು ಚಿಕ್ಕ ಪುಟ್ಟ ಟೀ ಮಾಡೋದಕ್ಕೆ, ಹಾಲು ಕಾಯಿಸೋದಕ್ಕಷ್ಟೇ ಮೇಯ್ನ್ ಅಡುಗೆ ಬಂದು ಅವರು ಸೌದೆ ಒಲೆಯಲ್ಲೇ ಮಾಡ್ತಾರೆ. ಯಾಕಂದರೆ ಹಳ್ಳಿ ಗೊತ್ತಲ್ವಾ, ಬೆಂಡು ಸಿಗುತ್ತೆ, ಬೇಕಾದಷ್ಟು ಕಟ್ಟಿಗೆ ಸಿಗುತ್ತೆ, ಆರಾಮಾಗಿ ಅದರಲ್ಲೇ ಅವರು 10-15 ನಿಮಿಷದಲ್ಲಿ ಅಡುಗೆ ಮಾಡಿಬಿಡ್ತಾರೆ. ಯಾವುದೇ ಕುಕ್ಕರ್ ಈಗಲೂ ಸಹ ನಮ್ಮ ಮನೇಲಿ ಯೂಸ್ ಮಾಡಲ್ಲ. ತುಂಬ ಪ್ಯೂರ್ ಆಗಿ, ತುಂಬ ಆರ್ಗ್ಯಾನಿಕ್ ಆಗಿ ಅವ್ರು ಅಡುಗೆ ಮಾಡ್ಕೊಂಡು ತಿಂತಾರೆ. ಸೊ ಅದಕ್ಕೆ ಇಷ್ಟು ಗಟ್ಟಿಯಾಗಿರೋದು ನಮ್ಮ ಅಜ್ಜಿ ನಿಮಗೆ ತೋರಿಸ್ತೀನಿ ನಾನು ನೆಕ್ಸ್ಟ್ ಕಂಟಿನ್ಯೂಸ್ ವ್ಲಾಗಲ್ಲಿ. ಸೊ ಹಾಲಿಂದ ಮೇಲ್ಗಡೆ ಬಂದರೆ ಅಲ್ಲಿಂದ ಸ್ಟೇರ್ ಕೇಸ್, ಅಲ್ಲಿಂದ ಮೇಲ್ಗಡೆ ಬಂದರೆ ಈ ರೀತಿ ಇದೆ ಒಂದು ಹಾಲು. ಸೊ ಅವ್ರೇನು ದವಸ ಧಾನ್ಯಗಳು ಏನು ಇರ್ತಾರೆ ಅದೆಲ್ಲ ಮೇಲೆ ಸ್ಟೋರ್ ಮಾಡ್ಕೊತಾರೆ. ಅಲ್ಲಿಂದ ಹೊರಗಡೆ ಬಂದೆ ಟೆರೇಸು. ಇದು ನಮ್ಮದು ಪುಟ್ಟ ಮನೆ. ಯಾರ್ಯಾರೆಲ್ಲ ಹಳ್ಳಿ ಇಷ್ಟಪಡ್ತೀರಾ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.